जिल्ह्यातील शासकीय शाळा आणि रुग्णालयांचे विकासकाम त्वरित हाती घ्यावे अशी मागणी करत गुरुवारी आम आदमी पक्षाच्या कार्यकर्त्यांनी आंदोलन केले आणि जिल्हाधिकाऱ्यांना निवेदन दिले। बेळगाव जिल्ह्यातील बहुतांश शासकीय शाळांची स्थिती अत्यंत दयनीय आहे। त्यांचे योग्य प्रकारे व्यवस्थापन करण्यात जिल्हा प्रशासन अपयशी ठरले आहे। तसेच सुपर स्पेशालिटी रुग्णालयाचे बांधकाम पूर्ण होऊन वर्ष उलटलं तरी अद्याप त्याचे लोकार्पण झालेलं नाही असा आरोप आंदोलनकर्त्यांनी केला। ಎಲ್ಲರ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ ಇವತ್ತಿನ ಈ ಪ್ರತಿಭಟನೆ ಯಾಕಂದ್ರಪ್ಪ ಅಂದ್ರೆ ಬೆಳಗಾವಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ತೇವೆ ಅಂತ ಹೇಳಿ 2017ನೇ ತಾರೀಕು 17ನೇ ಇಸ್ವಿಯಿಂದ ಚಾಲೂ ಮಾಡಿದ್ರು। ಇವು 2024 ಬಂತು। ಆಲ್ರೆಡಿ ಸಿವಿಲ್ ವರ್ಕ್ ಎಲ್ಲ ಮುಗಿಸಿ ಒಂದು ವರ್ಷ ಮೇಲಾಗಿದೆ। ಇವತ್ತಿನ ಮಟ್ಟ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಬಂದಿಲ್ಲ ಹಾಗೂ ಯಾವುದೂ ಸಿಬ್ಬಂದಿ ನೇಮಕ ಮಾಡಿಲ್ಲ। ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಭಾಳ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಕಾಮನ್ ಜನ ಏನಾದ್ರೆ ಕಾಮನ್ ಜನ ಅಲ್ಲ, ಇವನ್ ಮಿಡಲ್ ಕ್ಲಾಸ್ ಮಂದಿಗೆ ಸದ್ಯಕ್ಕೆ ಪ್ರೈವೇಟ್ ಹಾಸ್ಪಿಟಲ್ನಾಗ ಹೋದ್ರೆ ಫಲ ಮಾರೋ ಪರಿಸ್ಥಿತಿ ಬರ್ತೈತಿ। ಅದಕ್ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಸರ್ಕಾರಕ್ಕೆ ಭಾಳ ಇಂಪಾರ್ಟೆಂಟ್ ಇದೆ। ಇಲ್ಲಿ ಬೆಳಗಾವಿ ಜಿಲ್ಲಾ ಹಾಗೂ ಬೆಳಗಾವಿ ಸುತ್ತಮುತ್ತಂತ ಎಲ್ಲ ಜಿಲ್ಲೆಗಳಿಗೂ ಇದೊಂದು ಭಾಳ ಇಂಪಾರ್ಟೆಂಟ್ ಇದೆ। ಸುಮಾರು 200 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಸರ್ಕಾರದವರು ಈ ಹಾಸ್ಪಿಟಲ್ ಕಟ್ಟಕ್ಕೆ, ಆದರೂ ಇನ್ನೂ ಓಪನಿಂಗ್ ಮಾಡಿಲ್ಲ। ಅದಕ್ಕೆ ನಾವು ಇವತ್ತಿನ ಪ್ರತಿಭಟನೆ ಜಿಲ್ಲಾಧಿಕಾರಿಗೆ ಏನು ಹೇಳ್ತೇವೆ ಅಂತಂದ್ರೆ ತಕ್ಷಣವೇ ಈ ಹಾಸ್ಪಿಟಲ್ ಓಪನಿಂಗ್ ಆಗಬೇಕು। ಬರೀ ಓಪನಿಂಗ್ ಅಲ್ಲ, ಇದು ಆಪರೇಷನಲ್ ಮಾಡಬೇಕು। ಡಾಕ್ಟರ್ಸು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಯಾಕಂದ್ರೆ ಸಾದಾ ಹಾಸ್ಪಿಟಲ್ ಅಲ್ಲ, ಇದನ್ನ ಗಲಿ ಒಳಗೆ ಕಟ್ಟಿದ ಹಾಸ್ಪಿಟಲ್। ಇದು ಸೂಪರ್ ಸ್ಪೆಷಾಲಿಟಿ ಅಂತ ಹೆಸರು ಕೊಟ್ಟಾರು, ಅದರ ಗೌರವ ಇಟ್ಕೋಬೇಕು। CT ಸ್ಕ್ಯಾನ್ ಮಷಿನ್ಸು, MRI ಸ್ಕ್ಯಾನು, ಡಿಜಿಟಲ್ ಸ್ಕ್ಯಾನು ಇವೆಲ್ಲ ಕುತ್ಕೊಂಡು ಬರಬೇಕು ಮತ್ತು ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ಗಳು ಇರಬೇಕು, ಮೇನ್ ಅಲ್ಲಿದೆ। ಸೊ ಇದೆಲ್ಲರೂ ನಾವು ಇವತ್ತು ಅದನ್ನ ಒತ್ತಾಯಿಸ್ತೀವಿ। ಇನ್ನೊಂದು ತಿಂಗಳ ಒಳಗೆ ಯಾವುದೂ ಪರಿಸ್ಥಿತಿನಾಗ ಈ ಹಾಸ್ಪಿಟಲ್ ಓಪನಿಂಗ್ ಮಾಡಿ ಆಪರೇಷನಲ್ ಮಾಡಬೇಕು। ಓಪನಿಂಗ್ ಮಾಡಕ್ಕೆ ಬರ್ತಾರೆ, ಇಲ್ಲಿ ನಮ್ದು ಕ್ರೀಡಾಂಗಣ ಅಶೋಕನಗರ ಕ್ರೀಡಾಂಗಣ ಓಪನಿಂಗ್ ಮಾಡ್ರಿ, ಇವತ್ತಿನ ಮಟ್ಟ ಆಪರೇಷನಲ್ ಇಲ್ಲ ಅದನ್ನ ಬೇರೆದವ್ರಿಗೆ ಬಾಡಿಗೆ ಕೊಟ್ಬಿಟ್ಟಾರು। ಸೊ ಹಂಗೆ ಆಗಬಾರ್ದು, ಅದನ್ನ ಆಪರೇಷನಲ್ ಮಾಡಬೇಕು। ಆಪರೇಷನಲ್ ಮಾಡಿ ಜನಸಾಮಾನ್ಯ ಏನು ಬೆಳಗಾವಿ ಜಿಲ್ಲಾ ಹಾಗೂ ಬೆಳಗಾವಿ ಸುತ್ತಮುತ್ತ ಸುಮಾರು 1-1.5 ಕೋಟಿ ಜನ ಇದ್ದಾರೆ ಸಾಮಾನ್ಯ ಮಂದಿ, ಅವರಿಗೆಲ್ಲ ಒಳ್ಳೇದಾಗಬೇಕಂತೇಳಿ ಇದೊಂದು ಪ್ರತಿಭಟನೆ। ಇದಾಗೋ ಇನ್ನೊಂದು ಪಾಯಿಂಟ್ ಏನಿದೆ ಅಂತಂದ್ರೆ ಸರ್, ನಮ್ದು ಸ್ವತಂತ್ರತೆ ಬಂದು ಸುಮಾರು 75 ವರ್ಷ ಮೇಲಾಯ್ತು, ಆದ್ರೂ ಇವತ್ತು ಕನ್ನಡ ನಮ್ಮ ಗೌರ್ಮೆಂಟ್ ಶಾಲೆ ಹುಡುಗರು 1ನೇತೆ ಅಂತ 4ನೇತೆ ಹುಡುಗರು ಇವತ್ತು ಬಹಳ ಶಾಲೆಯಲ್ಲಿ ನೆಲಕ್ಕೆ ಕುಂಡಿರ್ತಾರೆ। ಇದೊಂದು ನಾಚಿಕೆಗೇಡಂತ ವಿಷಯ। ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರೋ ಇವತ್ತು 4 ಲಕ್ಷ ಕೋಟಿ ಬಜೆಟ್ ಮಾಡ್ತೇನೆ ಅಂತೇಳಿ ಒಂದು 400 ಕೋಟಿ ಖರ್ಚು ಮಾಡಿ ಗೌರ್ಮೆಂಟ್ ಶಾಲೆ ಹುಡುಗರು ಇದೇನು ನೆಲಕ್ಕೆ ಕುಂಡ್ರ ಪದ್ಧತಿ ಐತಿ 1ನೇತೆ ಅಂತ 4ನೇತೆ ಮಠ ಅದು ಬಂದ್ ಮಾಡಿಸ್ಬೇಕು। ಮತ್ತು ಟೀಚರ್ಸ್ಗಳು ರಿಕ್ರೂಟ್ಮೆಂಟ್ ಮಾಡ್ಬೇಕು। 60ರಿಂದ 70 ಸಾವಿರ ಟೀಚರ್ಗಳು ಬರೀ ಗೆಸ್ಟ್ ಟೀಚರ್ಸ್ ಅದಾರ। ಗೆಸ್ಟ್ ಟೀಚರ್ ಏನು ಕಲಿಸ್ತಾರಪ್ಪ, ಅದಕ್ಕೆ ಅವ್ರನ್ನ ಕಂಪ್ಲೀಟ್ಲಿ ಪರ್ಮನೆಂಟ್ ಮಾಡಬೇಕು। ಹಾಗೂ ಗೌರ್ಮೆಂಟ್ ಶಾಲೆ ನೀವು ಉದ್ಧಾರ ಮಾಡಿರ್ತಂದ್ರೆ ಒಂದು ಸರ್ಕಾರಕ್ಕೆ ಭಾಳ ದೊಡ್ಡ ಫಾಯ್ದಾ ಆಕೈತಿ। ಎರಡನೇದು ಇದು ಪಾಪ ಬಡವ್ರ ಜನ ಹುಡುಗರು ಏನು 2 ಲಕ್ಷ ಫೀಸು 3 ಲಕ್ಷ ಫೀಸ್ ತುಂಬ್ತಾರೋ ಅವ್ರು ಸದ್ಯ ಗೌರ್ಮೆಂಟ್ ಶಾಲೆ ಹೋಗಕ್ಕೆ ಚಾಲೂ ಮಾಡ್ತಾರೋ। ಸೊ ಇವು 2 ವಿಷಯ ಹಿಡ್ಕೊಂಡು ನಾವು ಇವತ್ತು ಪ್ರತಿಭಟನೆ ಮಾಡತ್ತಿದ್ದೀವಿ। ಇದನ್ನ ನಾವು 2 ವಿಷಯ ಜಿಲ್ಲಾಧಿಕಾರಿ ಮುಂದೆ ಇಡ್ತೇವೆ। ಮರಾಠಿನಾಗ ಮಾತಾಡ हिंदी। ನನ್ನ ಹೆಸರು ವಿಜಯ್ ಪಾಟೀಲ್ ಅಂತೇಳಿ, ಜಿಲ್ಲಾ ಅಧ್ಯಕ್ಷ ಆಮ್ ಆದ್ಮಿ ಪಾರ್ಟಿ। हालत बहुत ज्यादा खराब है, इतनी खराब है कि आज इतने एडवांस देश के अंदर आज बच्चे फर्स्ट स्टैंडर्ड से लेके 4th स्टैंडर्ड तक जमीन पर बैठ के पढ़ रहे हैं। इतनी खराब आज गवर्नमेंट स्कूल की हालत है। न गवर्नमेंट स्कूल के अंदर इंफ्रास्ट्रक्चर है, न जितने सफिशिएंट टीचर चाहिए ना उतने सफिशिएंट टीचर है। इतनी सारी कमियां स्कूल के अंदर है कि वो पेरेंट आज गवर्नमेंट स्कूल में एडमिशन करने के लिए आगे पीछे हो रहे हैं। प्राइवेट स्कूलों की फीस बहुत हाई है, लेकिन गवर्नमेंट स्कूल के अंदर बिल्कुल फैसिलिटीज नहीं है, जिसकी वजह से लोगों को प्राइवेट स्कूल में जाना पड़ रहा है। अगर गवर्नमेंट स्कूल को इम्प्रूव अगर हो जाते गवर्नमेंट स्कूल, तो आज बहुत सारे पेरेंट्स के फाइनेंशियल तकलीफ से बच सकते हैं। जैसे कि अगर गवर्नमेंट स्कूल के अंदर अभी टीचर्स की कमी है, सफिशिएंट स्टाफ नहीं है, गवर्नमेंट स्कूल में इंफ्रास्ट्रक्चर तो 0 के बराबर है। डिजिटल टेक्नोलॉजी आ गई है, हर प्राइवेट स्कूल में अब डिजिटल टेक्नोलॉजी आ गई, लेकिन हमारे गवर्नमेंट स्कूल में डिजिटल टेक्नोलॉजी का बिल्कुल नाम और निशान भी नहीं है। गिने चुने स्कूलों के अंदर ग्राउंड्स नाम के लिए है, बहुत सारे स्कूलों के अंदर प्रॉपर ग्राउंड्स तक नहीं है, स्पोर्ट्स का कोई इक्विपमेंट्स नहीं है। स्कूल के अंदर पीने के लिए साफ पानी तक नहीं मिल रहा है। हम लोग पर्सनली जाके स्कूल विजिट करके आए, बहुत सारे स्कूल हम लोग जाके विजिट करके आए हैं, पीने का पानी तक नहीं है। हमारी मांग है कि हर स्कूल में एक RO वाटर का एक ये लगाया जाए। स्कूल में क्लीन टॉयलेट नहीं है,
टॉयलेट टूटे हुए हैं, बच्चे आज भी आसपास जाके टॉयलेट करना पड़ता है। ऐसी हालत है हमारे स्कूलों की। मेहरबानी करके सरकार से मांग है कि हमारी मांग को सुने और स्कूलों को सुधारे। मेरा नाम रिजवान अहमद नकांदर, आम आदमी पार्टी सिटी प्रेसिडेंट। या आंदोलनात अनीस सौदागर, विजय पाटील, अब्दुल खासिम, जाफर मुजावर, शंकर पाटील आणि अन्य कार्यकर्ते उपस्थित होते. विनोद कोलकार, KMM मराठी, बेळगाव.